ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈ ಹೊಸ ಬ್ಲಾಗಿಗೆ ಇವತ್ತು ಈ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ. 2 ದಿನ ಆಯಿತು ನಾ ಯಾವುದೇ ರೀತಿಯ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಿಲ್ಲ, ಹಾಕಿದ್ದಿಲ್ಲ. ಅದರಿಂದ ಇವತ್ತು ರೆಕಾರ್ಡ್ ಮಾಡಿಕೆ ಸಾಕ್ತಿದ್ದೀನಿ ಫುಲ್. ನಮ್ಮಲ್ಲಿ ಏನಾಗಿದೆ, 2 ದಿನ ಆಯಿತು ಕಂಟಿನ್ಯೂ ಮಳೆ ಐತೆ, ಅದರಿಂದ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ 5 ಗಂಟೆಗೆ ಇದನ್ನ ರೆಕಾರ್ಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಇರೋದರಿಂದ ನಮ್ಮ ಮನೆಯಲ್ಲಿ ಪೂಜೆ, ಪ್ರತಿ ವರ್ಷವೂ ಪೂಜೆ ಇರುತ್ತದೆ. ದೇವ್ರ ಪೂಜೆ, ಹಾಗೆ ನಮ್ಮ ತಂದೆಯವ್ರ ಪೂಜೆ. ಗದ್ದಿಗೆ ಏರಿಸ್ತಾರಂತ ಕೇಳಿರ್ಬೋದಲ್ಲ, ಅಥವಾ ಹಿರಿಯರ್ದಾಗ ಕಳಿಸ್ತಾರ ಅಂತಲೂ ಕೇಳಿರ್ಬೋದಲ್ಲ. ನೋಡಿ, ನಾನು ಪೂಜೆ ಮಾಡ್ತಿದ್ದೀನಿ ಎಲ್ಲನೂ. ಪ್ರತಿ ವರ್ಷವೂ ನಾನೇ ಪೂಜೆ ಮಾಡೋದು. ಈ ವರ್ಷವೂ ನಾನೇ ಪೂಜೆ ಮಾಡಿರೋದು. ಎಲ್ಲ ರೀತಿಯ ಹಣ್ಣು ಹಂಪಲನ್ನು ಇಟ್ಟಿರೋದು, ಹಾಗೆ ಲೋಬಾನ ಹಾಕ್ತಿರೋದು. ನಿಮ್ಮ ಕಡೆನೂ ಪೂಜೆ ಈ ಥರ ಮಾಡ್ತಿರಲ್ಲ, ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಕೂಡ. ನೋಡ್ಬೋದು, ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮನೂ ಅದರಲ್ಲಿ. ನಮ್ಮ ಮನೆ ಬಾಗಿಲು ಅಂದರೆ ದೀಪಗಳಿಂದ ಡೆಕೋರೇಷನ್ ಮಾಡಿರೋದು. ಸಣ್ಣದಾಗಿ ವಿಡಿಯೋ ಮಾಡೀನಿ, ನೋಡಿ ಹೆಂಗೆ ವಿಡಿಯೋ ಮಾಡೀನಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ಬಿಡಿ, ವಿಡಿಯೋ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಅದು ಎಡಿಟಿಂಗ್ ಮಾತ್ರ ಸ್ಟಾರ್ಟಿಂಗ್ ಚೆನ್ನಾಗಿರಲ್ವ, ಬರ್ತಾ ಫುಲ್ ಡೆವಲಪ್ ಮಾಡ್ಕೊಂತೀನಿ. ನೋಡಿ, ನಿಮ್ಮ ಕಡೆ ಪೂಜೆ ಈ ಥರ ಮಾಡ್ತಿರಲ್ಲ, ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನು ಸಣ್ಣ ಬ್ಲಾಗ್ನು ಮಾಡ್ಕೊಂಡೆ ಇದೇ ಗ್ಯಾಪ್ನಾಗ. ಈ ವಿಡಿಯೋನ ಇಲ್ಲಿ ತನಕ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.